my name is Misbah. Yes. ಓಕೆ, ಇವಾಗ ಸಾಮಾಜಿಕ ಆರ್ಥಿಕ ಪರಿಶೀಲನೆ ಅಂತೇಳಿ ಆಗ್ತಿದೆ ಅಲ್ವಾ? ಸೊ Yes, yes. ನಿಮ್ಮ ಅಭಿಪ್ರಾಯ? Yes, actually it is very important. Survey is very important all over and it is good. Nam survey already agide and I'm happy that everything is going good. And ಅದರಲ್ಲಿ ಗೊತ್ತಾಗುತ್ತೆ ಎಷ್ಟು ವಾಟ್ ಆ್ಯಂಡ್ ಆಲ್ ಹೌ ವಿ ಆರ್ ಸೋಷಲೈಸ್ಡ್ ಆ್ಯಂಡ್ ಮನೆಯಲ್ಲಿ ಏನೇನು ಎಷ್ಟೆಷ್ಟು ಪ್ರಾಪರ್ಟಿ ಇದೆ ಅಂತ ಎಲ್ಲ ಸೋಷಲೈಸ್ ಆಗುತ್ತೆ. ಅದರಿಂದ ಇದೆಲ್ಲ ವೆರಿ ಇಂಪಾರ್ಟೆಂಟ್. ಇದರಲ್ಲಿ 60 ಕ್ವಶನ್ಸ್ ಇದೆ. ಅಂದರೆ ನಿಮ್ಮ ಮನೆಯಲ್ಲಿ ಹಸು ಇದೆಯಾ, ಕರೆಂಟ್ ಇದೆಯಾ, ಕುರಿ ಇದೆಯಾ ಅಂತೇಳಿ. ಹೌದು. ಈ ರೀತಿಯಾದಂಥ ಕ್ವಶನ್ಸ್ ಬೇಕಿತ್ತಾ? ಎಸ್ ಎಸ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವ್ರು ಕ್ವಶನ್ ಮಾಡಿದ್ರೇ ಅಲ್ವಾ ಎಲ್ಲ ಗೊತ್ತಾಗೋದು. ಅಂದರೆ 60 ಕ್ವಶನ್ಸ್ ಇದೆ ಮೇಡಮ್. ಎಸ್ ಎಸ್, 1 hour ಆಗುತ್ತೆ ಕಂಪ್ಲೀಟ್ ಅದು. ಎಸ್ ಎಸ್, ಅಂಥ ಕ್ವಶನ್ಸ್ ಎಲ್ಲ ಬೇಕಿತ್ತ ಗೌರ್ಮೆಂಟಿಗೆ? ಎಸ್ ಎಸ್, ಯಾ, ಇಟ್ ಈಸ್ ಇಂಪಾರ್ಟೆಂಟ್. ಅದು ಕ್ವಶನ್ ಮಾಡಿದ್ರೆ ತಾನೇ ಗೊತ್ತಾಗೋದು. ಹೌ ಮ್ಯಾನ್ ಅವ್ನ ಎಲೆಕ್ಟ್ರಿಸಿಟಿ ಬರ್ತಾ ಇದೆಯಾ ಮನೆಯಲ್ಲಿ, ಕರೆಕ್ಟಾಗಿ ವಾಟರ್ ಬರ್ತಾ ಇದೆಯಾ, ಎಷ್ಟು ಮನೆ ತಗೊಂಡಿದ್ದಾನೆ, ಹೌ ವಾಟ್ ಪ್ರಾಪರ್ಟಿ ಈಸ್ ಓನಿಂಗ್ ಅಂತ ಎಲ್ಲ ಅವ್ರು ಕ್ವಶನ್ ಮಾಡ್ತಾನೆ ಗೊತ್ತಾಗೋದು. ಅಂದರೆ ಶಿಕ್ಷಕರಿಗೂ ಇದರಿಂದ ತೊಂದರೆ ಆಗ್ತಿದೆ ಅನ್ನುವಂಥ ಭಾವನೆ ಬರ್ತದೆ. ಯಾಕಂದರೆ ಒಂದು ಮನೇಲಿ ಅರ್ಧ ದಿನ ಆಗುತ್ತೆ. ಹೌದು, ಇಲ್ಲ ಏನು ಪ್ರಾಬ್ಲಮ್ ಆಗೋದಿಲ್ಲ ಮ್ಯಾಮ್. ಬಟ್ ಯಾ, ದೋಸ್ ಹೂ ಆರ್ ಗೋಯಿಂಗ್ ಟು ಜಾಬ್, ದೇ ಕ್ಯಾನ್ ಕಾಲ್ ದೆಮ್ ಆ್ಯಂಡ್ ದೇ ವಿಲ್ ಕಮ್ ಹೋಮ್. ಇವನ್ ಐ ಆಮ್ ಆ್ಯಸ್ ಅ ಟೀಚರ್, ಐ ಕಾಲ್ಡ್, ಅವರು ನಂಬರ್ ಕೊಟ್ಟು ಹೋಗಿದ್ರು. ನಾನು ಕಾಲ್ ಮಾಡಿ ಅವ್ರು 10 minutesಲ್ಲಿ ಎಷ್ಟು ದೂರದಿಂದ ಬಂದು ಎಲ್ಲ ಸೆನ್ಸಸ್ ಮಾಡಿ ಈಸಿ, ಇಟ್ ವಾಸ್ ವೆರಿ ಈಸಿ ಫಾರ್ ಮೀ. ಓಕೆ, ಇವಾಗ ಫ್ರೀ ಅಂತೇಳಿ ಕೊಟ್ಟಿದ್ದಾರೆ ಅಲ್ವಾ ಸರ್ಕಾರದಿಂದ, ಫ್ರೀ ಅಂತ, ಇದೆಷ್ಟು ಯೂಸ್ ಆಗ್ತಿದೆ ಮಹಿಳೆಯರಿಗೆ? ಯಾ, ಫಾರ್ ಮೀ ಇಟ್ ಇಸ್ ನಾಟ್ ಕಮಿಂಗ್, ಬಟ್ ನಮ್ಮ ಅಮ್ಮನಿಗೆ ಮಂತ್ಲಿ ಬರ್ತಾ ಇದೆ ಗೃಹಲಕ್ಷ್ಮಿ ಆ್ಯಂಡ್ ಶಿ ಫೀಲ್ಸ್ ವೆರಿ ಹ್ಯಾಪಿ. ಒಂಥರ ಗೌರ್ಮೆಂಟಿಂದ ಬರ್ತಾ ಇದೆ ಅಂತ. ಆ್ಯಂಡ್ ಎಲೆಕ್ಟ್ರಿಸಿಟಿ ಆಲ್ಸೋ, ನನಗೂ ಎಲೆಕ್ಟ್ರಿಸಿಟಿ ಒಂದು 300 rupees ಬರುತ್ತೆ ಮಂತ್ಲಿ. ಆ್ಯಂಡ್ ಇವನ್ ಐ ಫೀಲ್ ಸ್ವಲ್ಪ ಎಸ್ ಮಹಿಳೆ, ಬಟ್ ಟೋಟಲಿ ವುಮೆನ್ಸ್ ಆರ್ ನಾಟ್ ಹ್ಯಾಪಿ. ಕೆಲವರಿಗೆ ಮಂತ್ಲಿ ಬರ್ತಾ ಇಲ್ಲ. ಬಟ್ ಇನ್ ಎಜುಕೇಷನ್ ಫೀಲ್ಡ್ ಎಸ್, ಲೈಕ್ BPL ತೋರಿಸಿದ್ರೆ ಗೌರ್ಮೆಂಟ್ ಕಾಲೇಜಸಲ್ಲಿ ಸುಮಾರು ಮಕ್ಕಳು ಹೆಂಗಸರು ಎಲ್ಲ ಫ್ರೀ ಎಜುಕೇಷನ್ ತಗೋತಾ ಇದ್ದಾರೆ. 10-20% ಕಂಪನ್ಸೇಟ್ ಆಗ್ತಾ ಇದೆ. ಅಲ್ಲಿ ಎಲ್ಲ ಐ ಹ್ಯಾವ್ ಸೀನ್ ದಟ್ ದೇ ಆರ್ ಎಂಜಾಯಿಂಗ್ ದ ಎಜುಕೇಷನ್. ಬಟ್ ಬೇರೆ ಕಡೆ ಇನ್ನೂ ಫೆಸಿಲಿಟೀಸ್ ಇಫ್ ದೇ ಹ್ಯಾಡ್ ಪ್ರೊವೈಡೆಡ್ ಫಾರ್ ಲೇಡೀಸ್ ಆ್ಯಂಡ್ ವುಮೆನ್, ಇಟ್ ವುಡ್ ಬಿ ಬೆಟರ್. ಯಾ, ಸರ್ಕಾರ ಇದರಿಂದ ಲಾಭ ಏನಾದರೂ ಇರ್ಬೋದಾ, ಲಾಭ ಪಡೀತಿರ್ಬೋದಾ? ಲೈಕ್ ಸರ್ಕಾರಕ್ಕೆ ಏನಾದರೂ ಲಾಭ ಇದೆ ಈ ಸೆನ್ಸಸ್ ಇಂದ? No ma'am, they will just measure the how many people are there, ಎಷ್ಟು ಜನ ಜಾಬ್ ಹೋಗ್ತಾ ಇದ್ದಾರೆ, ಎಷ್ಟು ಜನ ಫೈನಾನ್ಷಿಯಲ್ ಇದ್ದಾರೆ, ಎಷ್ಟು ಜನ ಪೂವರ್ ಇದ್ದಾರೆ, ಅಂಡರ್ ಪವರ್ಟಿನಲ್ಲಿ ಇದ್ದಾರೆ, ಎಷ್ಟೊಂದು ಜನ BPL ಅಲ್ಲಿದ್ದಾರೆ ಅಂತ ಅವ್ರಿಗೂ ಗೊತ್ತಾಗುತ್ತೆ ಅಷ್ಟೇ. ಅವ್ರಿಗೇನು ಲಾಭ ಸಿಗುತ್ತೆ ಮ್ಯಾಮ್ ಅದರಲ್ಲಿ? ಇದರಿಂದಾಗಿ ಕೆಲವರು BPL ಕಾರ್ಡನ್ನು ಅಂದರೆ APL ಥರ ಮಾಡ್ಬೋದು ಅವ್ರು ನೋಡಿ, ಇದರಿಂದಾಗಿ ಜನರಿಗೆ ಲಾಸ್ ಅಂತ ಆಗೋದು. ಸುಮಾರು ಜನ ಏನು ಲಾಸ್ ಇಲ್ಲ ಅದರಲ್ಲಿ ಕ್ಯಾನ್ಸಲ್ ಆದರೆ. ಯಾಕೆಂದರೆ ಇಫ್ ದೇ ಆರ್ ಕೆಪೇಬಲ್, ಅವ್ರ ಹತ್ರ ಹಣ ಇದ್ದರೆ ಅವ್ರಿಗೆ APL ಅಲ್ಲಿ ಇರ್ತಾರೆ. ಹೂ ನೀಡ್ಸ್ ದಟ್ BPL, ಲೆಟ್ ದೆಮ್ ಗೆಟ್ ದಟ್ BPL. ಸೊ ಅದರಲ್ಲಿ ಏನು ಲಾಸ್ ಇಲ್ಲ ಮೇಡಮ್. ಸೊ ಎಷ್ಟೊಂದು ಜನ ಇದ್ದಾರೆ ಹೂ ನೀಡ್ BPL, ಅವ್ರಿಗೆ ಬೇಕಾಗುತ್ತೆ. ಎಷ್ಟೊಂದು ಜನ ಹಾಸ್ಪಿಟಲಲ್ಲಿ ಬಿಲ್ ಪೇ ಮಾಡೋಕ್ಕಾಗೋದಿಲ್ಲ, ಎಷ್ಟೊಂದು ಜನ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಏನಾದರೂ ಲಾಭ ಆಗಲಿ, ಅದರಲ್ಲಿ ಏನು ಲಾಸ್ ಇಲ್ಲ. ಏನಕ್ಕೆ ಮಾಡ್ತಿರ್ಬೋದು ಈ ಸೆನ್ಸಸ್? ಇದ್ರ ಉದ್ದೇಶ ಏನಾದರೂ ಇರ್ಬೋದಾ ಇದರಿಂದ? Maybe they are counting that how many people are wealthy, how many people are poor, to help poor people. Maybe ನನ್ನ ಮೈಂಡಲ್ಲಿ ಅದೇ ಬಂತು. Maybe they are counting that how many are poor, ಅವರಿಗೆ ಸಿಗಲಿ ಅಂತ, BPL ಅವರಿಗೆ ಸಿಗಲಿ ಅಂತ. Maybe they are doing for that. ನನಗೆ ಆ ಥರ ಅನಿಸ್ತು. ಓಕೆ, ಸರ್ಕಾರ ಇವಾಗ ನೆಕ್ಸ್ಟ್ ಯಾವ ಸರ್ಕಾರ ಬಂದರೆ ಒಳ್ಳೆಯದು? ಇದೇ ಸರ್ಕಾರ ಬರಲಿ, ಬಿಕಾಸ್ ಐ ಆಮ್ ಹ್ಯಾಪಿ. ಆ್ಯಕ್ಚುಲಿ ಐ ವೋಟ್ ಟು ಕಾಂಗ್ರೆಸ್, ಬಟ್ ಐ ಆಮ್ ಹ್ಯಾಪಿ ದಟ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಗುಡ್. ಐ ಆಮ್ ವೆರಿ ಕಂಫರ್ಟೇಬಲ್. ಬಟ್ ನಾನು ಕೆಲಸ ಮಾಡುವುದಲ್ಲಿ ಅಲ್ಲೆಲ್ಲ ವಿ ಆರ್ ಆಲ್ ಪೀಸ್ಫುಲ್. ಐ ಡೋಂಟ್ ಬಿಲೀವ್ ಇನ್ ಕಾಸ್ಟ್. ಐ ಆಮ್ ಅನ್ ಇಂಡಿಯನ್. ಸೊ ನಾನು ಈ ಸರ್ಕಾರ ಐ ಆಮ್ ಹ್ಯಾಪಿ ಫ್ರಮ್ ದಿಸ್. ಬಟ್ ಪಾಲಿಟಿಕ್ಸಲ್ಲಿ ಎಲ್ಲ ನಡೀತಾ ಇದೆ ಇನ್ನೂ. ಮೆನಿ ಆರ್ ನಾಟ್ ಹ್ಯಾಪಿ, ಬಟ್ ಸ್ಟಿಲ್ ಐ ಥಿಂಕ್ ಮೋದಿ ಹ್ಯಾಸ್ ಡನ್ a good job. He has done a good job for women and farmers also. Farmers are very happy from Modi, and I think this government only should continue. ಸೆನ್ಸಸ್ಗೆ ಸುಧಾಮೂರ್ತಿ ಅಪೋಸಿಟ್ ಮಾಡಿದ್ದಾರೆ.
ಸಮೀಕ್ಷೆಗೆ ಇದ್ರ ಬಗ್ಗೆ ಏನು ಹೇಳ್ತೀರಾ? ಸುಧಾಮೂರ್ತಿಗೆ ಐ ಆಮ್ ಅ ಫ್ಯಾನ್ ಆಫ್ ಸುಧಾಮೂರ್ತಿ. ಐ ಸಪೋರ್ಟ್ ಸುಧಾಮೂರ್ತಿ ಬಿಕಾಸ್ ಅವ್ರು ಸುಮಾರು ಬುಕ್ಸ್ ಓದಿದ್ದೀನಿ. ಅವ್ರಿಗೆ ಯಾಕೆ ಅಪೋಸ್ ಮಾಡ್ತಾ ಇದ್ದಾರೆ ಅದು ಸುಮಾರು ದೇರ್ ವಿಲ್ ಬಿ ಮೆನಿ ರೀಸನ್ಸ್ ಮ್ಯಾಮ್. ಈಗ ಮೋದಿ ಅವ್ರಿಗೇನೆ ಸುಮಾರು ಜನ ಅಪೋಸ್ ಮಾಡ್ತಾ ಇದ್ದಾರೆ, ಬಟ್ ಹೀ ಈಸ್ ಆಲ್ಸೋ ಅ ಹೀರೋ. ವಿ ಕಾಂಟ್ ಎವ್ರಿಬಡಿ ಹ್ಯಾವ್ ದೇರ್ ಓನ್ ಒಪಿನಿಯನ್, ಬಟ್ ಐ ಲೈಕ್ ಸುಧಾಮೂರ್ತಿ. ಆ್ಯಕ್ಚುಲಿ ಐ ಆಮ್ ದ ಫ್ಯಾನ್ ಆಫ್ ಸುಧಾಮೂರ್ತಿ. ಸೊ ಅವ್ರು ತುಂಬ ವ್ಯಾಲ್ಯೂಯೇಬಲ್ ಬುಕ್ಸ್ ಕೊಟ್ಟಿದ್ದಾರೆ ವುಮೆನ್ ಎಂಪವರ್ಮೆಂಟ್ ಜೊತೆ. ತುಂಬ ಐ ಲೈಕ್ ಹರ್ ದ ವೇ ಶಿ ಹ್ಯಾಸ್ ರಿಟನ್ ದ ಬುಕ್ಸ್. ಯೂತ್ಸ್ಗೆ ಏನು ಹೇಳ್ತೀರಾ? ಎಂಜಾಯ್ ಯೋರ್ ಲೈಫ್, ಸ್ಟ್ರಗಲ್, ಹಾರ್ಡ್ ವರ್ಕ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ನಾವು ಚೆನ್ನಾಗಿ ಶಿಕ್ಷಾ ತಗೊಳ್ಳಿ. ಈ ಕಾಲದಲ್ಲಿ ಶಿಕ್ಷಾ ಬೇಕು. ಆ್ಯಂಡ್ ಫಾರ್ ಲೇಡೀಸ್ ಐ ಮಸ್ಟ್ ಸೇ ದಟ್ ಎಡ್ಯುಕೇಷನ್ ಓನ್ಲಿ ಈಸ್ ದ ವೇ ಟು ಸರ್ವೈವ್. ಐ ಡೋಂಟ್ ಬಿಲೀವ್ ಇನ್ ಎನಿಥಿಂಗ್, ಓನ್ಲಿ ಎಡ್ಯುಕೇಷನ್ ಆ್ಯಂಡ್ ಬಿ ಹ್ಯಾಪಿ. ಆ್ಯಂಡ್ ಐ ಲವ್ ಮೈಸೂರು. ಥ್ಯಾಂಕ್ ಯು. ಜೈ ಹಿಂದ್. ಥ್ಯಾಂಕ್ ಯು.